ಗುಮ್ಮಟನಗರಿ ವಿಜಯಪುರದಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಿತಿ ಮೀರಿದೆ. ಸಖಿ ಗ್ರಾಮೀಣ ಕೂಟ L&T ಫೈನಾನ್ಸ್ ಕಂಪನಿಗಳ ರಿಯಾಲಿಟಿ ಚೆಕ್ ನಡೆಸಲಾಗಿದ್ದು, ಸಾಲ ಪಡೆಯುವ ಮುನ್ನವೇ ಕಂಪನಿಗಳು ಸಾಲಗಾರರನ್ನ ಬೆದರಿಸಿರೋದು ಕಂಡುಬಂದಿದೆ. 50,000 ಸಾಲಕ್ಕೆ ಪ್ರತಿ ತಿಂಗಳು 13,000 ಬಡ್ಡಿ ಕಟ್ಟುವಂತೆ ಕಿರುಕುಳವನ್ನ ನೀಡಲಾಗಿದೆ. ಬರೋಬ್ಬರಿ 23% 26% ಬಡ್ಡಿಯನ್ನು ವಿಧಿಸಲಾಗಿದ್ದು, ಸಾಲ ಪಡೆಯೋ ಎಲ್ಲರ ಮನೆ 100 ಮೀಟರ್ ಒಳಗೆ ಇರಬೇಕು ಅನ್ನೋ ಷರತ್ತು ಕೂಡ ಇದೆ. ಬಾದಾಮಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ UPS ಬ್ಯಾಟರಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿದ್ದ 12 UPS ಬ್ಯಾಟರಿಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬ್ಯಾಟರಿ ಕಳುವು ವೇಳೆ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಆಪ್ತ ಹನುಮಂತ ಅನ್ನೋರು ಸ್ಥಳದಲ್ಲಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. UPS ಬ್ಯಾಟರಿ ಅಕ್ರಮ ಹಿಂದೆ ಆಸ್ಪತ್ರೆ ವೈದ್ಯಾಧಿಕಾರಿಗಳಿದ್ದಾರೋ ಅಥವಾ ಶಾಸಕರ ಆಪ್ತರಿದ್ದಾರೋ ಅನ್ನೋದನ್ನ ಸೂಕ್ತ ತನಿಖೆ ನಡೆಸಿ ಬಹಿರಂಗಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗದಗ ತಹಶೀಲ್ದಾರ್ ಕಚೇರಿಯ ಡಿಜಿಟಲ್ ರೆಕಾರ್ಡ್ ರೂಮ್ ಅನ್ನ ಸಚಿವ HK ಪಾಟೀಲ್ ಉದ್ಘಾಟನೆ ಮಾಡಿದ್ರು. 58 ಲಕ್ಷ ಪುಟದಷ್ಟು ದಾಖಲೆಗಳನ್ನ ಡಿಜಿಟಲೀಕರಣ ಮಾಡಿ ಇಡಲಾಗಿದ್ದು, ಮುಂದಿನ ದಿನದಲ್ಲಿ ಜನರಿಗೆ ಇದರಿಂದ ಅನುಕೂಲ ಆಗಲಿದೆ ಅಂತ HK ಪಾಟೀಲ್ ತಿಳಿಸಿದರು. ಡಿಜಿಟಲೀಕರಣದಿಂದಾಗಿ ರೆಕಾರ್ಡ್ಗಳನ್ನ ತಿರ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಡಿಜಿಟಲೀಕರಣದಿಂದ ಕಡತಗಳು ಶಾಶ್ವತವಾಗಿ ಇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿದೆ. ಇದೊಂದು ಆಡಳಿತಾತ್ಮಕ ಕ್ರಾಂತಿಕಾರಕ ಹೆಜ್ಜೆ ಅಂತ HK ಪಾಟೀಲ್ ಹೇಳಿದ್ರು. ಮೋದಿ ಸರ್ಕಾರ ಬಡವರನ್ನ ನಿರ್ಲಕ್ಷಿಸ್ತಾ ಇದೆ ಅಂತ ಆರೋಪಿಸಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಬಿಳಿ ಟೀ ಶರ್ಟ್ ಅಭಿಯಾನ ಆರಂಭಿಸುವ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿ ನೀಡಿರೋ ರಾಹುಲ್, ಆರ್ಥಿಕ ನ್ಯಾಯದಲ್ಲಿ ನಂಬಿಕೆ ಇದ್ರೆ ಏರುತ್ತಿರುವ ಸಂಪತ್ತಿನ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿ ತಾರತಮ್ಯಗಳನ್ನು ತಿರಸ್ಕರಿಸಿ ಸಮಾನತೆಗಾಗಿ ಹೋರಾಡಿ, ಇದಕ್ಕಾಗಿ ಬಿಳಿ ಟೀ ಶರ್ಟ್ ಧರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಕರೆ ನೀಡಿದ್ದಾರೆ. ಇದೇ ವೇಳೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ, ಸರ್ಕಾರ ಬಡವರು ಹಾಗೂ ದುಡಿಯುವ ವರ್ಗದ ಜನರತ್ತ ಬೆನ್ನು ಮಾಡಿ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಸರ್ಕಾರದ ಪೂರ್ಣ ಗಮನ ಕೇವಲ ಬಂಡವಾಳಶಾಹಿಗಳತ್ತ ಮಾತ್ರ ನೆಟ್ಟಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.